ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾವು ಮನಾಲಿ ಎಲ್ಲ ಸುತ್ತಾಡಿ ಈಗ ನ್ಯೂ ಡೆಲ್ಲಿಗೆ ಬಂದಿದ್ದೀವಿ. ನಾವು ಒಂದು 10 to 11 ಅವರ್ಸ್ ಆಯಿತು ಬಸ್ಸಲ್ಲಿ ನಾವು ಬಂದಿದ್ದು ಮನಾಲಿ ಟು ಡೆಲ್ಲಿ. ಈಗ ನೀವು ನೋಡ್ತಾ ಇರೋದು ನ್ಯೂ ಡೆಲ್ಲಿ. ನಾವು ನ್ಯೂ ಡೆಲ್ಲಿ ಬಂದ ಮೇಲೆ ರೂಮೆಲ್ಲ ಚೆಕ್ ಇನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಇಂಡಿಯಾ ಗೇಟ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ಗೆ ಸ್ವಲ್ಪ ಹತ್ರನೇ ಇತ್ತು ಇಂಡಿಯಾ ಗೇಟು, ಹಾಗಾಗಿ ಸಂಜೆ ಹೋಗೋಣ ಅಂತ ಹೇಳಿ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಡೆಲ್ಲಿಲೂ ಕೂಡ ವೆದರ್ ತುಂಬ ಚೆನ್ನಾಗಿತ್ತು. ಮನಾಲಿಲಿ ತುಂಬ ಮಳೆ ಚಳಿ ತುಂಬಾ ಇತ್ತು. ವಿಡಿಯೋ ಅಷ್ಟೊಂದೆಲ್ಲ ಮಾಡೋಕ್ಕಾಗಿರಲಿಲ್ಲ. ನಾವು ಒಂದು 10 to 11 ಅವರ್ಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ತುಂಬಾ ಟಯರ್ಡ್ ಅನಿಸಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ಜಾಗಕ್ಕೆ ಬಂದ್ವಿ. ಈ ಜಾಗ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಸಂಜೆ ಬೇರೆ ಆಗಿತ್ತು, ತಣ್ಣಗೆ ಗಾಳಿ ಬೇರೆ ಬರ್ತಿತ್ತು. ಮತ್ತು ಈ ಸುತ್ತಮುತ್ತ ಸೀನರಿ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗಂತೂ ನೀರಲ್ಲಿ ಆಟಾಡೋದು ಅಂದರೆ ತುಂಬಾ ಇಷ್ಟ. ಈ ಜಾಗ ನೋಡಿದ ತಕ್ಷಣ ಅವಳಿಗೂ ತುಂಬಾ ಖುಷಿ ಆಯಿತು. ಹೇಗೆ ಆಟಾಡ್ತಾ ಇದ್ಲು ಅಂದರೆ ಫುಲ್ಲು ಖುಷಿಯಾಗಿ ಆಟಾಡ್ತಾ ಇದ್ಲು. ಅಲ್ಲೇ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾನು ಅಲ್ಲಿ ವಾಯ್ಸ್ ಕೊಡೋಕ್ಕೆ ಹೋಗಿರಲಿಲ್ಲ. ಸುಮಾರು ಒಂದು 4 ರಿಂದ 5 ಗಂಟೆ ಇರ್ಬೋದು ನಾವು ಈ ಜಾಗಕ್ಕೆ ಬಂದಾಗ. ಈ ಜಾಗ ಎಲ್ಲ ಸುತ್ತಾಡಿದ್ಮೇಲೆ ಫುಲ್ಲು ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸ್ತು. ಸಂಜೆ ತನಕ ಇಲ್ಲೇ ಇದ್ವಿ ನಾವು. ಅಂದರೆ ಇಂಡಿಯಾ ಗೇಟ್ಗೆ ಲೈಟ್ ಎಲ್ಲ ಆನ್ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಇದ್ವಿ. ಹಾಗೆ ಚಾಟ್ ಐಟಮ್ಸ್ ಅಂತೂ ತುಂಬಾ ಇತ್ತು ಅಲ್ಲಿ. ಹಾಗಾಗಿ ನಾವು ಒಂದು ಸ್ವಲ್ಪ ಪಾನಿಪುರಿ, ಗೋಲ್ಗಪ್ಪ ಈ ಥರ ಎಲ್ಲನೂ ಚೆನ್ನಾಗಿ ತೊಗೊಂಡು ತಿಂದು ಅಲ್ಲೇ ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಹಾಗೆ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡಿಕೊಂಡು ಇಂಡಿಯಾ ಗೇಟ್ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಇನ್ನೇನು ಕತ್ಲಾಗ್ತಿತ್ತಲ್ವ, ಹಾಗೆ ಅಲ್ಲಿ ಲೈಟಿಂಗ್ ಆನ್ ಮಾಡ್ತಾರೆ ಈಗ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಪಾರ್ಕಲ್ಲಿ ತುಂಬಾ ಆಟ ಆಡಿದ್ಲು. ಅದರದ್ದು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಅಪ್ಪ ಮಕ್ಕಳು ಇಬ್ಬರೂ ಫುಲ್ಲು ಖುಷಿಯಿಂದ ಆಟ ಆಡಿದ್ರು. ಹಾಗೆ ನಾವು ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ತುಂಬ ಕ್ರೌಡ್ ಇದ್ದಿದ್ದರಿಂದ ಮ್ಯೂಸಿಕ್ ಅಷ್ಟು ಕ್ಲಿಯರಾಗಿ ಕೇಳಿಸಿರಲಿಲ್ಲ. ನಾನೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ತುಂಬ ಜನ ಅದು ಮ್ಯೂಸಿಕ್ನ ಕೇಳ್ಕೊಂಡು ಅಲ್ಲಿ ಕೂತಿದ್ರು. ಇನ್ನು ಲೈಟ್ ಅಂತೂ ಆನ್ ಮಾಡಿದ್ದಾರೆ. ಈಗ ಹೋಗ್ತಾ ಇದ್ವಿ. ಹಾಗೆ ನನ್ನ ಮಗಳು ಬಬಲ್ಸ್ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಆ ಬಬಲ್ಸ್ನ ತೊಗೊಂಡಿದ್ವಿ. ಅಂದರೆ ಆ ಸೀನರಿಲಿ ಆ ಬಬಲ್ಸ್ ಎಲ್ಲ ಬಿಡೋದಂತೂ ತುಂಬಾ ಚೆನ್ನಾಗಿತ್ತು ಅನಿಸ್ತಿತ್ತು. ತುಂಬ ಜನ ಅದು ಬಬಲ್ಸ್ನೆಲ್ಲ ಬಿಡ್ತಿದ್ರಲ್ವ, ಹಾಗಾಗಿ ನನ್ನ ಮಗಳು ನನಗೂ ಬೇಕು ಅಂತ ಹಠ ಮಾಡಿ ತೊಗೊಂಡ್ಲು. ಈಗ ಇಂಡಿಯಾ ಗೇಟ್ ಹತ್ರ ಬಂದಿದ್ದೀವಿ. ವಾವ್, ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ನಿಜವಾಗ್ಲೂ ನಮಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಸುಮಾರು ಒಂದು 8 ಗಂಟೆ ಇಲ್ಲೇ ಇದ್ವಿ. ಇಲ್ಲೇ ಕೂತ್ಕೊಂಡು ಸುತ್ತಮುತ್ತ ಕ್ರೌಡ್ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಅಲ್ಲಂತೂ ನಾವು ಹೋಗಿ ಅಲ್ಲೇ ಆರಾಮಾಗಿ ಒಂಥರ ಏನೋ ರಿಲ್ಯಾಕ್ಸ್ ಅನಿಸ್ತಿತ್ತು ಆ ಜಾಗ ಎಲ್ಲ ನೋಡಿದ್ಮೇಲೆ. ಬಟ್ ಕ್ರೌಡ್ ಮಾತ್ರ ಸಿಕ್ಕಾಬಟ್ಟೆ ಇತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇಂಡಿಯಾ ಗೇಟ್ ಅಂತ ನೋಡ್ತಾ ಇರ್ಬೋದು. ಈಗ ನಾವಿದ್ದೀವಿ ಇಂಡಿಯಾ ಕ್ಯಾಪಿಟಲ್ ನ್ಯೂ ಡೆಲ್ಲಿಲಿ. ಮಾರ್ನಿಂಗ್ ಟೈಮ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ಜಾಸ್ತಿ ಇದೆ. ನಾವಿನ್ನೂ ಒಂದು 5 days ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಡೆಲ್ಲಿಲಿ. ಆದರೆ ನೆಕ್ಸ್ಟ್ ಇನ್ನೊಂದು ಸಲ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನೂ ನ್ಯೂ ಡೆಲ್ಲಿಲಿ ನೋಡೋ ಅಂಥ ಜಾಗ ತುಂಬಾ ಇದೆ. ಆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.